ನಮಸ್ಕಾರ ಎಲ್ಲರಿಗೂ ನನ್ನ ಚಾನೆಲ್ ಸ್ವಾಗತ. ಆ್ಯಕ್ಚುಲಿ ಇವತ್ತೊಂದು ಫಂಕ್ಷನ್ ಅದ ರೀ, ಒಂದು ಸ್ಕೂಲ್ ಒಳಗೆ ಇನ್ವೈಟ್ ಮಾಡಿದ್ದಾರೆ. ಅದು ಕೃಷ್ಣ ಜನ್ಮಾಷ್ಟಮಿಗೆ. ಹೀಗಾಗಿ ಅಲ್ಲಿ ಹೋಗ್ತಾ ಇದ್ದೀನಿ. ಆ ಸ್ಕೂಲ್ ಯಾವುದು, ಹಾಗೆ ಅಲ್ಲಿ ಫಂಕ್ಷನ್ ಎಲ್ಲ ಹೇಗೆ ನಡೀತು ಅನ್ನೋದೆಲ್ಲ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನನ್ನ ಮತ್ತು ನನ್ನ ಫ್ರೆಂಡ್ನ ಇಬ್ಬರನ್ನೂ ಇಲ್ಲಿ ಗೆಸ್ಟಾಗಿ ಕರೆದಿದ್ರು, ಇಂದಿರಾ ಬಜೇರಿ ಅಂತ ಹೇಳ್ರಿ. ನಾವು ಇದು ಯಾವ ಸ್ಕೂಲ್ ಅಂದರೆ ಓಮ್ ಸ್ಕೂಲು, ಸೌದತ್ತಿ ಪದಗಿಪುರಂದಾಗ ಐತ್ರಿ ಇದು. ಆ್ಯಕ್ಚುಲಿ ಇಲ್ಲಿ ನಮ್ಮನ್ನ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಈ ಫಂಕ್ಷನ್ನ ಹಮ್ಮಿಕೊಂಡಿದ್ರಿ. ಅಲ್ಲಿ ನಮ್ಮನ್ನ ಗೆಸ್ಟಾಗಿ ಕರೆದಿದ್ರು. ತುಂಬ ಚಂದ ರೆಡಿಯಾಗಿ ಬಂದಿದ್ದರು ಹುಡುಗರು. ಕೃಷ್ಣ ರಾಧೆ, ಪುಟ್ಟ ರಾಧೆ ಕೃಷ್ಣ ನೋಡಿ ನಮಗೂ ಖುಷಿ ಅನಿಸ್ತು, ಭಾಳ ಚಂದ ಅನಿಸ್ತು. ಹಾಗೆ ವರ್ಷನೂ ಕೂಡ ನನ್ನ ಏರಿಯಾದಾಗ ನಾ ಆರ್ಗನೈಸ್ ಮಾಡಿರ್ತಿದ್ದೆ ರೀ ಕೃಷ್ಣ ಜನ್ಮಾಷ್ಟಮಿ. ಈ ವರ್ಷ ಕಾರಣಾಂತರಗಳಿಂದ ನಾನು ಮಾಡೋಕ್ಕೆ ಆಗಲಿಲ್ಲ ರೀ ಆರ್ಗನೈಸ್. ಬಟ್ ನಾ ಕೃಷ್ಣ ಜನ್ಮಾಷ್ಟಮಿ ಮಿಸ್ ಆಯ್ತಲ್ಲ ಅನ್ಕೊಳಕತ್ತಿದ್ದೆ. ಬಟ್ ಈ ಸ್ಕೂಲ್ದವರು ನನ್ನನ್ನು ಗೆಸ್ಟಾಗಿ ಕರೆದಿದ್ದಕ್ಕೆ ನಂಗೆ ಭಾಳ ಖುಷಿ ಅನ್ನಿಸ್ತು ರೀ. ಹಾಗೆ ನನಗೇನು ಅನ್ನಿಸ್ತಪ್ಪ ಅಂದ್ರೆ, ಕೃಷ್ಣನ ಜನ್ಮಾಷ್ಟಮಿ ವಶ ಮಾಡ್ಕೊಂತ ಬಂದಿದ್ದಕ್ಕೆ ಬಹುಶಃ ನಾನು ಕೃಷ್ಣನ ಇದೊಂದು ಅವಕಾಶ ಕೊಟ್ಟ ಏನೋ ಅಂತ ಅನಿಸ್ತು. ಹಾಗೆ ಹೂಗುಚ್ಛ ಕೊಟ್ಟು ವೆಲ್ಕಮ್ ಮಾಡಿದ್ರು. ಸೊ ವೆಲ್ಕಮ್ ಎಲ್ಲ ಆದಮೇಲೆ ನನಗೆ ಮಾತಾಡ್ಲಿಕ್ಕೆ ಕೂಡ ಅವಕಾಶ ಕೊಟ್ಟರು. ಹಾಗೆ ನನಗೂ ಕೂಡ ಖುಷಿ ಅನಿಸ್ತು. ಯಾಕಂದ್ರೆ ಕೃಷ್ಣನ ಬಗ್ಗೆ ಮಾತಾಡ್ಲಿಕ್ಕೆ ಯಾರು ತಾನೇ ಖುಷಿ ಪಡಲ್ಲ. ಸೊ ನಾ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣನ ಬಗ್ಗೆ ಕೆಲವು ವಿಚಾರಗಳನ್ನ, ಹಾಗೆ ಕೃಷ್ಣನ ಥರ ಮಕ್ಕಳು ಹೆಂಗಿರಬೇಕು ಅನ್ನೋ ವಿಚಾರಗಳನ್ನ ಸ್ವಲ್ಪ ನನ್ನ ನಾಲೆಜ್ ಇರೋ ಪ್ರಕಾರ ನಾನು ಎಲ್ಲರಿಗೂ ಕೂಡ ಸ್ಪೀಚ್ ಮಾಡಿದೆ ರೀ. ದೊಡ್ಡ ವಿಜ್ಞಾನಿ, ವಿಜ್ಞಾನಿನೂ ಹೌದು, ಹಾಗೆ ಇಂಜಿನಿಯರು ಹೌದು, ಹಾಗೆ ಕಲೆಗಾರನೂ ಹೌದು. ಅಲ್ಲದೆ ತಂಗಿನೂ ಕೂಡ ಅವನು ಯಾರೇ ಆಗಲಿ, ಅವನು ಪ್ರೇಯಸಿ ಆಗಲಿ, ಎಲ್ಲರೂ ಕೂಡ ತುಂಬಾ ಗೌರವದಿಂದ ನೋಡ್ತಾ ಇದ್ದ. ಗೌರವದಿಂದ ನೋಡೋದನ್ನ ಕಲಿಬೇಕು ಅಂದ್ರೆ ಕೃಷ್ಣ, ಹೌದಲ್ವಾ? ನಾನು ಒಂದೆರಡು ಮಾತು ಮುಗಿಸೋಕೆ ನಮ್ಮ ಕೈಯಾಗ ಒಂದು ಪೇಪರ್ ಪೆನ್ನ ಪ್ಯಾಡ ಕೊಟ್ರಿ. ಯಾಕಂದ್ರೆ ಮಕ್ಕಳು ಇನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋರಿದ್ರು, ಅದಕ್ಕೆ ನಾವು ಮಾರ್ಕ್ಸ್ ಹಾಕೋದಿತ್ರಿ. ಸೊ ಎಲ್ಲ ಮಕ್ಕಳು ಭಾಳ ಚಂದ ಡ್ಯಾನ್ಸ್ ಮಾಡಿದ್ವು ರೀ. ಭಾಳ ಪುಟಾಣಿ ಆಗೈತೆ ಡ್ಯಾನ್ಸ್ ಮಾಡಿದ್ದು, ಭಾಳ ಇಷ್ಟ ಆಯ್ತು. ಅದ್ರ ಜೊತೆ ಏನು ಗೊತ್ತಾ, ಮಕ್ಕಳ ಜೊತೆ ಅವ್ರ ತಾಯಿಗಳು ಕೂಡ ಡ್ಯಾನ್ಸ್ ಮಾಡಿದ್ವು. ಅದು ನೋಡ್ಲಿಕ್ಕೆ ಭಾಳ ಖುಷಿ ಅನ್ನಿಸ್ತು ರೀ. ಆ್ಯಕ್ಚುಲಿ ಅಂದರೆ ಮಕ್ಕಳನ್ನ ಎಷ್ಟು ಚಂದ ರೆಡಿ ಮಾಡ್ಕೊಂಡು ಬಂದು ಅವ್ರಿಗೆ ಡ್ಯಾನ್ಸ್ ಕಲಿಸಿ ಎಷ್ಟೊಂದು ಟೈಮ್ ಕೊಟ್ಟಿರ್ತಾರಲ್ಲ, ಮನೇಲಿ ಇಲ್ಲ ಕೆಲಸ ಮುಗಿಸ್ಕೊಂಡು ಕೂಡ ಅದ್ರ ಜೊತೆ ಮಕ್ಕಳನ್ನ ಟ್ಯಾಲೆಂಟ್ ಹಾಗೆ ಅವರ ಕಲೆನ ಮಂದಿಗೆ ತೋರಿಸ್ಬೇಕು ಅಂತ ಹೇಳಿ ಎಷ್ಟು ಪ್ರೋತ್ಸಾಹ ಕೊಡ್ತಾರಲ್ಲ ಹೆಣ್ಮಕ್ಳಾಗ್ಲಿ, ಮತ್ತೆ ಎಷ್ಟಾಗ್ಲಿ ತಾಯಂದ್ರು ತಮ್ಮ ಕೆಲಸದ ನಡುವು ಕೂಡ ಮಕ್ಕಳಿಗೋಸ್ಕರ ಟೈಮ್ ಕೊಡ್ತಾರಂದ್ರೆ ಆಕ್ಚುಲಿ ಮದರ್ಸ್ ಆರ್ ಗ್ರೇಟ್. ಮಕ್ಕಳ ಪರ್ಫಾರ್ಮೆನ್ಸ್ಗಿಂತ ತಾಯಿ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚಂದ ಮಾಡಾಕತ್ತಿದ್ರಿ. ನನಗಂತೂ ತುಂಬಾ ಖುಷಿ ಆಯ್ತು ನೋಡಿ. ಇದಕ್ಕೆ ಆಕ್ಚುಲಿ ಮಕ್ಕಳಿಗೆ ಎಷ್ಟೇ ಮಾರ್ಕ್ಸ್ ಕೊಡೋದಂತ ಇತ್ತು, ಇಲ್ಲ ಅಂದ್ರೆ ತಾಯಿಗಳಿಗೂ ಮಾರ್ಕ್ಸ್ ಕೊಡೋದಿತ್ತಂದ್ರೆ ನಿಜವಾಗ್ಲೂ ತಾಯಿಗಳಿಗೂ ಫುಲ್ ಮಾರ್ಕ್ಸ್ ಸಿಗ್ತಾ ಇತ್ತು. ಯಾಕಂದ್ರೆ ಮಕ್ಕಳು ಅವ್ರು ಮಾಡ್ಲಿ ಮಾಡದೇ ಇರ್ಲಿ, ಅವು ಮಾಡ್ಲಿ ಅಂತ ಹೇಳಿ ನಾನು ಮಾಡು ಅಂತ ಹೇಳಿ ತಾಯಿಯಂದ್ರೆ ಎಷ್ಟೋ ಜನ ಅವ್ರ ಮುಂದೆ ಡ್ಯಾನ್ಸ್ ಮಾಡಿ ತೋರ್ಸಾತಿದ್ರು. ನೋಡ್ರದ ನೀವು ಎಷ್ಟು ಚಂದ ಮಾಡಾಕತ್ತಾರ. ತಾಯಿಗಳು ಭಾಳ ಚಂದ ಮಾಡಿದ್ವಿ ರೀ. ನೆಕ್ಸ್ಟ್ ಟೈಮ್ ಬಹುಶಃ ತಾಯಿ ಮಕ್ಕಳಿಗೆ ಇಬ್ರು ಕೂಡ ಇಟ್ರು ಅಂತಂದ್ರೆ ಜಡ್ಜ್ ಮಾಡೋದ ಕಷ್ಟ ಆಗತ್ತೆ. ಯಾಕ ತಾಯಿಗಳು ಯಾವಾಗ್ಲೂ ಚಲೋತ ಮಾಡ್ತಾರ, ಮತ್ತೆ ಮಕ್ಕಳು ಕೂಡ ಅಷ್ಟೇ ಚಂದ ಸಾಥ್ ಕೊಡ್ತಾರ ಅಂತಂದ್ರೆ ಭಾಳ ಕಷ್ಟ ಅನ್ಸುತ್ತೆ ನೋಡ್ರಿ ಜಡ್ಜ್ಮೆಂಟ್ ಮಾಡಕ. ಬಹುಶಃ ನೆಕ್ಸ್ಟ್ ಟೈಮು ಇದೇ ರೀತಿಯಾಗಿ ತಾಯಿ ಮತ್ತೆ ಮಕ್ಕಳದು ಡ್ಯಾನ್ಸ್ ಕೂಡ ಇಟ್ರಂತ್ರು ಇನ್ನೂ ಚಂದ ಆಕೈತ್ರಿ. ಯಾಕಂದ್ರ ತಾಯಿಗಳಂತೂ ಎಷ್ಟು ಕ್ಯೂರಿಯಾಸಿಟಿ ಆಗಿದ್ರು ಅಂದ್ರೆ ಅವರು ಎಷ್ಟು ತಮ್ಮಲ್ಲಿರೋ ಟ್ಯಾಲೆಂಟ್ ಅವ್ರಿಗೂ ಕೂಡ ಮಕ್ಕಳಿಗೆ ಹಾಕ್ತಾರ ಅಂತಾರಲ್ಲ. ಸೊ ಅವರು ಕೂಡ ಟ್ಯಾಲೆಂಟೆಡ್ ತಾಯಿ ಅಂದ್ರೆ ಇದ್ರು, ಅವ್ರಿಗೂ ಒಂದು ಡ್ಯಾನ್ಸ್ ಮಾಡೋ ಅವಕಾಶ ಕೊಡ್ಬೇಕಾಗಿತ್ತು ಅಂತೇಳಿ ನಮಗೂ ಒಂಥರ ಅನಿಸ್ತ್ರಿ. ಆಮೇಲೆ
ನನ್ನನ್ನ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಈ ಹೋಮ್ ಸ್ಕೂಲ್‌ನ ಹೆಡ್ ಮಾಸ್ಟರ್ ಆದಂತ ಗಿರಿಜಾ ಕಟ್ಟಿ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನ್ರಿ ಈ ವಿಡಿಯೋ ಮೂಲಕ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್‌ದಲ್ಲಿ ಸೂಪರ್ ಆಗಿತ್ತು ಫಂಕ್ಷನ್ ಅಂತೇಳಿ ಕಮೆಂಟ್ ಹಾಕ್ರಿ. ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ಅಂತ ಹೊಡೆದ್ರೆ ನನ್ನ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಸಿಗ್ತಾವ್ರಿ. ಸೊ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಮತ್ತೆ ಬೆಟ್ಟ